ಸಾಯಿಬಾಬಾ ಸ್ವಾಮಿ ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1 ಸಂಚಿಕೆ 48 ಪುಟ ಸಂಖ್ಯೆ 283. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾಣಿ ಪಕ್ಷಿಗಳಲ್ಲಿ ನಾನೊಂದು ವಿಶೇಷ ಗುಣವನ್ನು ಗಮನಿಸಿದ್ದೇನೆಂದರೆ ಅವುಗಳು ಯಾವತ್ತೂ ವಿಚಾರಗಳನ್ನು ಮಾಡುವುದಿಲ್ಲ. ಆಲೋಚನೆ ಮಾಡುವ ವಿಶೇಷ ಹಕ್ಕನ್ನು ಅವುಗಳು ಮನುಷ್ಯ ಕುಲಕ್ಕೆ ಬಿಟ್ಟುಕೊಟ್ಟಿವೆ. ಹಸಿವಾದಾಗ ಅವುಗಳು ತಿನ್ನಬೇಕಾದ ಪ್ರಾಣಿ ಅಥವಾ ಪಕ್ಷಿಯನ್ನು ಬೇಟೆಯಾಡಲು ಹೋಗುತ್ತವೆ. ಎಷ್ಟು ಹೊತ್ತಿಗೆ ಹೋಗಬೇಕೆಂದೆಲ್ಲ ಮನುಷ್ಯರಂತೆ ವಿಚಾರಗಳಲ್ಲಿ ಮುಳುಗಿರುವುದಿಲ್ಲ. ಪರಮಾತ್ಮನ ಭಾಷೆ ಚೈತನ್ಯದ ಭಾಷೆ. ಚೈತನ್ಯದ ಭಾಷೆಯಲ್ಲಿ ಪದಗಳು ಇರುವುದಿಲ್ಲ, ಕೇವಲ ಚೈತನ್ಯ ಮಾತ್ರವಿರುತ್ತದೆ. ಈ ಜಗತ್ತಿನಲ್ಲಿ ಮನುಷ್ಯರ ಮಹಾಸಮೂಹವೇ ಇದೆ. ಅವರೆಲ್ಲರೂ ಪರಮಾತ್ಮನ ಮಕ್ಕಳು. ಪರಮಾತ್ಮ ಎಲ್ಲವನ್ನು ಸೃಷ್ಟಿಸಿದ್ದಾನೆ. ಹಾಗೆಯೇ ಪರಮಾತ್ಮನು ಎಲ್ಲರ ತಾಯಿ. ತಾಯಿ ತನ್ನ ಮಕ್ಕಳೊಂದಿಗೆ ಸಂಭಾಷಿಸಬೇಕೆಂದು ಇಚ್ಛಿಸಿದಾಗ ಅವಳು ಒಂದೇ ಭಾಷೆಯನ್ನು ಉಪಯೋಗಿಸುತ್ತಾಳೆ. ಅದೇ ಚೈತನ್ಯ ಭಾಷೆ. ಈ ಭಾಷೆ ಇಡೀ ಮನುಷ್ಯ ಕುಲಕ್ಕೆ ಅರ್ಥವಾಗುತ್ತದೆ. ಆದರೆ ಬಹಳ ವಿಚಾರಗಳನ್ನು ಮಾಡುವ ಮನುಷ್ಯರಿಗೆ ಇದರ ಅರಿವಿದ್ದರೂ ಆ ತಾಯಿಯ ಭಾಷೆಯನ್ನು ಮರೆತು ಬಿಟ್ಟಿದ್ದಾರೆ. ಯಾಕೆಂದರೆ ಮನುಷ್ಯ ಈ ಭೂಮಿಗೆ ಬರಲು ಮಾಧ್ಯಮರಾದ ತಂದೆ ತಾಯಿಯರನ್ನಷ್ಟೇ ಭದ್ರವಾಗಿ ಹಿಡಿದುಕೊಂಡಿದ್ದಾನೆ. ಆ ತಂದೆ ತಾಯಿಯರ ಧರ್ಮವನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ. ಆ ತಂದೆ ತಾಯಿಯರ ಭಾಷೆಗೆ ಮಾತ್ರ ಅಂಟಿಕೊಂಡಿದ್ದಾನೆ. ಹಾಗೂ ಆ ತಂದೆ ತಾಯಿಯರ ಸಂಸ್ಕೃತಿಯನ್ನಷ್ಟೇ ಹಿಡಿದುಕೊಂಡಿದ್ದಾನೆ. ಈ ತಂದೆ ತಾಯಿಯರು ಸ್ಥಿರವಲ್ಲದ ಕಾರಣ ಅವರ ಧರ್ಮ ಸ್ಥಿರವಲ್ಲ, ಅವರ ಸಂಸ್ಕೃತಿ ಸ್ಥಿರವಲ್ಲ. ಹೀಗೆ ಮನುಷ್ಯ ಅಸ್ಥಿರವಾದುದೆಲ್ಲವನ್ನು ಭದ್ರವಾಗಿ ಹಿಡಿದುಕೊಂಡಿರುತ್ತಾನೆ. ಇದರಿಂದಾಗಿ ಅವನು ತನ್ನ ಸ್ಥಿರವಾದ ತಂದೆ ತಾಯಿಯನ್ನು ಮರೆತಿದ್ದಾನೆ. ಅವನ ಭಾಷೆಯನ್ನು ಮರೆತಿದ್ದಾನೆ. ಮನುಷ್ಯನಿಗೆ ಸಜೀವ ಜ್ಞಾನವಿಲ್ಲ. ಇವೆಲ್ಲವೂ ಸಜೀವ ಜ್ಞಾನದ ಅಜ್ಞಾನದಿಂದಾಗಿ ಉಂಟಾಗುತ್ತಿದೆ. ಸಜೀವ ಜ್ಞಾನದ ಜ್ಞಾನ ಉಂಟಾದಾಗ ಮನುಷ್ಯನಿಗೆ ಅರಿವು ಮೂಡುತ್ತದೇನೆಂದರೆ ತಂದೆ ತಾಯಿಯರು ಪ್ರತಿ ಜನ್ಮದಲ್ಲೂ ಬದಲಾಗುತ್ತಾರೆ. ಹಾಗಾಗಿ ಅವರ ಧರ್ಮವು ಬದಲಾಗುತ್ತಿರುತ್ತದೆ, ಅವರ ಭಾಷೆಯು ಬದಲಾಗುತ್ತಿರುತ್ತದೆ. ಆಗ ಅವನು ತನ್ನ ಸ್ಥಿರ ತಂದೆ ತಾಯಿಯ ಅಂದರೆ ಪರಮಾತ್ಮನ ಭಾಷೆಯನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆಗ ಅವನು ಪರಮಾತ್ಮನ ಸಂದೇಶವನ್ನು ಮಾತ್ರ ಆಲಿಸಲು ಪ್ರಾರಂಭಿಸುತ್ತಾನೆ. ಗುರುದೇವರು ಈ ಮಾತುಗಳನ್ನು ನನಗೆ ಹೇಳಿದ ಅನುಭವ ಉಂಟಾಯಿತು. ಹೋಗು, ಮನುಷ್ಯ ಸಮಾಜಕ್ಕೆ ಹೋಗಿ ಅವರಿಗೆ ಸ್ಥಿರ ತಂದೆ ತಾಯಿಯ ಬಗ್ಗೆ ನೆನಪಿಸು. ಅವರನ್ನು ಅನಗತ್ಯ ವಿಚಾರಗಳಿಂದ ಮುಕ್ತಗೊಳಿಸಿ ಪರಮಾತ್ಮನು ಅವರಿಗೆ ಏನು ಹೇಳುತ್ತಿದ್ದಾನೆಯೋ ಅದನ್ನು ಆಲಿಸುವಂತೆ ಮಾಡು. ಹೋಗು, ಮನುಷ್ಯ ಸಮಾಜಕ್ಕೆ ಹೋಗಿ ಪರಮಾತ್ಮನ ಸಂದೇಶವನ್ನು ಆಲಿಸುವಂತೆ ಮಾಡು. ಖಂಡಿತವಾಗಿಯೂ ಮನುಷ್ಯ ಸಮಾಜಕ್ಕೆ ಹೋಗಲೇಬೇಕೆಂದು ನಾನು ನಿರ್ಣಯಿಸಿದೆ. ನಾನು ಅವರಲ್ಲಿ ಹೋಗಿ ಅವರ ಸ್ಥಿರ ತಾಯಿಯೊಂದಿಗೆ ಸಂಪರ್ಕದಲ್ಲಿರುವಂತೆ ಹೇಳುತ್ತೇನೆ. ಅವರ ಸ್ಥಿರ ತಾಯಿ ನೀಡುವ ಸಂದೇಶಗಳನ್ನು ಆಲಿಸಲು ತಿಳಿಸುತ್ತೇನೆ. ಆಲೋಚನಾರಹಿತ ಸಮಾಜವನ್ನು ನಿರ್ಮಾಣ ಮಾಡುತ್ತೇನೆ. ನನ್ನ ಜೀವಿತ ಕಾಲದಲ್ಲಿ ಅಂತಹ ವಿಚಾರಮುಕ್ತ ಸಮಾಜವನ್ನು ನೋಡುವ ಭಾಗ್ಯ ನನಗೆ ಸಿಗಲಿಕ್ಕಿಲ್ಲ. ಆದರೆ ಭವಿಷ್ಯದಲ್ಲಿ ಇಂತಹ ಒಂದು ಸಮಾಜವನ್ನು ಬರಲಿರುವ ಜನಾಂಗವು ಖಂಡಿತ ನಿರ್ಮಾಣ ಮಾಡುತ್ತದೆ. ಇಂತಹ ಸಮಾಜದ ಭಾಷೆ ಒಂದೇ ಆಗಿರುತ್ತದೆ, ಅವರ ಧರ್ಮ ಒಂದೇ ಆಗಿರುತ್ತದೆ, ಅವರ ಜಾತಿ ಒಂದೇ ಆಗಿರುತ್ತದೆ. ಹಾಗೆಯೇ ಅವರ ಆತ್ಮ ಒಂದೇ ಆಗಿರುತ್ತದೆ. ಅಂತಹ ಒಂದು ಸಮಾಜ ಭವಿಷ್ಯದಲ್ಲಿ ನಿಶ್ಚಿತವಾಗಿ ನಿರ್ಮಾಣವಾಗಲಿದೆ.
ಹಾಗೆಯೇ ಗುರುದೇವರು ಅಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಗುರು ಕಾರ್ಯವನ್ನು ನೀಡಿದ್ದಾರೆ. ನಾನು ಈ ರೀತಿಯಾಗಿ ಅಲ್ಲಿ ಕುಳಿತು ಪರಮಾತ್ಮನ ಆ ಧ್ವನಿಯನ್ನು ಆಲಿಸುತ್ತಾ ಕುಳಿತೆ. ಪರಮಾತ್ಮನು ಗುರುದೇವರ ಮಾಧ್ಯಮದಿಂದ ನುಡಿಯುತ್ತಿದ್ದನು. ಪರಮಾತ್ಮನ ಭಾಷೆಯು ಚೈತನ್ಯದ ಮೂಲಕ ಶಂಖನಾದದಂತೆ ಕೇಳಿಸುತ್ತಿತ್ತು. ನಾನು ಪರಮಾತ್ಮನನ್ನು ಪ್ರಾರ್ಥಿಸಿದೆ, ಓ ಪರಮಾತ್ಮ, ನಾನು ಮಾನವ ಜನಾಂಗಕ್ಕೆ ನಿನ್ನ ಸಂದೇಶವನ್ನು ಖಂಡಿತ ತಿಳಿಸುವೆ. ಅದೇನೆಂದರೆ, ನಮ್ಮೆಲ್ಲರ ತಾಯಿ ಒಬ್ಬಳೇ ಆಗಿದ್ದಾಳೆ. ನಮ್ಮ ತಾಯಿಯ ಭಾಷೆ ಒಂದೇ, ಅವಳ ಧರ್ಮವೂ ಒಂದೇ. ನೀವೆಲ್ಲರೂ ಆ ಒಂದೇ ಸಂತತಿಯ ಮಕ್ಕಳು. ನಿಮ್ಮ ತಾಯಿಯನ್ನು ಗುರುತಿಸಿ ಒಪ್ಪಿಕೊಳ್ಳಿ. ನಿಮ್ಮ ತಾಯಿಯ ಭಾಷೆಯನ್ನು ಮರೆಯಬೇಡಿ. ಆ ಭಾಷೆಯನ್ನು ನೆನಪಿನಲ್ಲಿಡಿ. ಅದನ್ನು ಗುರುತು ಹಚ್ಚಿ ಅಂಗೀಕರಿಸಿ. ಅದು ಒಂದೇ ಭಾಷೆ, ಏಕೆಂದರೆ ನಮ್ಮೆಲ್ಲರ ತಾಯಿ ಒಬ್ಬಳೇ. ಈ ಪ್ರತ್ಯೇಕ ಬೇರ್ಪಟ್ಟ ಭಾಷೆಗಳನ್ನು ಹಾಗೂ ಧರ್ಮಗಳನ್ನು ನಿರ್ಮಾಣ ಮಾಡಿದವರು ನೀವು. ಆದರೆ ಪರಮಾತ್ಮನಿಗಿರುವುದು ಒಂದೇ ಭಾಷೆ, ಅದು ಚೈತನ್ಯದ ಭಾಷೆ. ಇಡೀ ಜಗತ್ತಿನಲ್ಲಿ ಇರುವುದು ಅದೊಂದೇ ಭಾಷೆ. ಹಾಗೆ ಇಡೀ ಜಗತ್ತಿನಲ್ಲಿರುವ ಧರ್ಮ ಒಂದೇ, ಅದೇ ಮನುಷ್ಯ ಧರ್ಮ. ಪರಮಾತ್ಮನ ಈ ಸಂದೇಶವನ್ನು ಅವಶ್ಯವಾಗಿ ಸಮಾಜಕ್ಕೆ ತಲುಪಿಸುತ್ತೇನೆ. ಈ ಸಂದೇಶವನ್ನು ರವಾನಿಸಲು ನನ್ನನ್ನು ಮಾಧ್ಯಮವನ್ನಾಗಿ ಮಾಡಿದ್ದಕ್ಕೆ ಹೃತ್ಪೂರ್ವಕ ವಂದನೆಗಳು. ವಿಶ್ವದ ಅಧಿಕ ಜನರಿಗೆ ಸಾಧ್ಯವಾದಷ್ಟು ಈ ಸಂದೇಶವನ್ನು ಸಾರಲು ನನಗೆ ಶಕ್ತಿಯನ್ನು ಕರುಣಿಸಿ. ನೀವು ಈ ಕಾರ್ಯವನ್ನು ನನಗೆ ವಹಿಸಿದ್ದೀರಾ. ಅದನ್ನು ಪೂರ್ಣಗೊಳಿಸಲು ನನಗೆ ಶಕ್ತಿಯನ್ನು ದಯಪಾಲಿಸಿ. ನಿಮ್ಮ ಆದೇಶದಂತೆ ಈ ಕಾರ್ಯವನ್ನು ಪೂರ್ಣಗೊಳಿಸುವ ಕೆಲಸವನ್ನು ಜೀವನ ಪೂರ್ತಿ ಮಾಡುವೆ. ನೀವು ನನಗೆ ಚೈತನ್ಯ ಭಾಷೆಯ ಮೂಲಕ ಸದಾ ಸಂಪರ್ಕದಲ್ಲಿದ್ದು ನನಗೆ ಮಾರ್ಗದರ್ಶನವನ್ನು ನೀಡುತ್ತಿರಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ಇದು ನಿಮ್ಮ ಪಾದಕಮಲಗಳ ಮೇಲೆ ಅರ್ಪಿಸುವ ಪ್ರಾರ್ಥನೆ. ಆ ದಿನ ನನಗೆ ಸ್ಪಷ್ಟವಾಗಿತ್ತು. ಪರಮಾತ್ಮ ಒಬ್ಬನೇ. ಪರಮಾತ್ಮ ಎಲ್ಲರ ತಾಯಿ. ಪರಮಾತ್ಮನ ಭಾಷೆಯೇ ಚೈತನ್ಯ ಮತ್ತು ಸ್ಪಂದನದ ಭಾಷೆಯಾಗಿದೆ. ಪರಮಾತ್ಮನ ಧರ್ಮ ಮನುಷ್ಯ ಧರ್ಮ. ಪರಮಾತ್ಮ ಪ್ರತಿಯೊಬ್ಬ ಮನುಷ್ಯನೊಂದಿಗೆ ಮಾತನಾಡಲು ಬಯಸುತ್ತಿರುತ್ತಾನೆ. ಆದರೆ ಮನುಷ್ಯ ತನ್ನ ಮನಸ್ಸಿನಲ್ಲಿ ಉದ್ಭವಿಸುವ ಆಲೋಚನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗುವವರೆಗೆ ಪರಮಾತ್ಮನ ಚೈತನ್ಯದ ಭಾಷೆಯನ್ನು ಅರ್ಥೈಸಿಕೊಳ್ಳಲು ಆಗುವುದಿಲ್ಲ. ಆದ್ದರಿಂದ ಅವನಿಗೆ ನಿರ್ವಿಕಾರ ಸ್ಥಿತಿಯ ಅವಶ್ಯಕತೆ ಇದೆ, ಧ್ಯಾನದ ಅವಶ್ಯಕತೆ ಇದೆ. ಅಂತಹ ವಿಚಾರರಹಿತ ಸ್ಥಿತಿಯನ್ನು ಧ್ಯಾನದಿಂದ ಮಾತ್ರ ಜಾಗೃತಗೊಳಿಸಿ ಪರಮಾತ್ಮನ ಸಂದೇಶವನ್ನು ಸ್ವೀಕರಿಸುವಂತೆ ಮಾಡಲು ಸಾಧ್ಯ. ಪ್ರತಿ ಮನುಷ್ಯನಿಗೆ ಪರಮಾತ್ಮನ ಸಂದೇಶಗಳನ್ನು ಸಮಾನವಾಗಿ ಸ್ವೀಕರಿಸಲು ಸಾಧ್ಯವಿದೆ. ಕೆಲವರು ಆ ಸಂದೇಶಗಳನ್ನು ಕೇಳಿಸಿಕೊಳ್ಳಲು ಶಕ್ತರಾಗಿರುತ್ತಾರೆ, ಆದರೆ ಇನ್ನು ಕೆಲವರು ಶಕ್ತರಾಗಿರುವುದಿಲ್ಲ. ಇದು ಯಾವ ರೀತಿ ಎಂದರೆ, ಕೆಲವು ಮಕ್ಕಳು ಅವರ ತಂದೆ ತಾಯಿಯ ಮಾತಿಗೆ ಗಮನ ಕೊಡುವುದು, ಇನ್ನು ಕೆಲವು ಮಕ್ಕಳು ತಂದೆ ತಾಯಿಯ ಮಾತನ್ನು ಲೆಕ್ಕಿಸದೇ ಇರುವುದಕ್ಕೆ ಹೋಲಿಸಬಹುದಾಗಿದೆ. ಕೆಲವು ಜನರು ಜೀವನವಿಡೀ ಅವರ ವಿಚಾರಗಳ ಜಾಲದಲ್ಲಿ ಸಿಲುಕಿಕೊಂಡು ಇರುತ್ತಾರೆ. ಅವರಿಗೆ ಪರಮಾತ್ಮನ ಸಂದೇಶಗಳನ್ನು ಆಲಿಸಲು ಸಮಯವೇ ಸಿಗುವುದಿಲ್ಲ. ಈ ಸಂದೇಶ ವಾಕ್ಯಗಳನ್ನು ಮನುಷ್ಯನೊಳಗೆ ಇರುವ ಆತ್ಮಕ್ಕಾಗಿ ಪರಮಾತ್ಮನು ಕಳುಹಿಸುತ್ತಿರುತ್ತಾನೆ. ಯಾರು ಸಂದೇಶ ವಾಕ್ಯಗಳನ್ನು ಜನ್ಮ ಜನ್ಮಗಳಲ್ಲಿ ಆಲಿಸುತ್ತಾರೋ ಅವರು ಈ ವಿಚಾರಗಳೆಂಬ ಜಾಲದಿಂದ ಮುಕ್ತರಾಗುತ್ತಾರೆ. ಈ ಸಂದೇಶಗಳನ್ನು ಆಲಿಸುವ ಅಭ್ಯಾಸ ಬೆಳೆಸಿಕೊಂಡವರು ಈ ಸಂದೇಶದೊಂದಿಗೆ ಹಲವಾರು ಜನ್ಮಗಳಿಂದಲೂ ಸಂಪರ್ಕದಲ್ಲಿದ್ದು ಅವರ ಜೀವನವು ಈ ಸಂದೇಶಗಳನ್ನು ಆಧರಿಸಿರುತ್ತದೆ. ಅಂತಹವರು ಈ ಸಂದೇಶದ ಪ್ರಕಾರ ಈ ಭೂಮಿಯಲ್ಲಿ ಜನ್ಮ ತಾಳಿ ಪರಮಾತ್ಮನ ಸಂದೇಶಗಳಿಗನುಸಾರವಾಗಿ ಜೀವನ ನಡೆಸಿ ಅದರ ಪ್ರಕಾರ ದೇಹತ್ಯಾಗ ಮಾಡುತ್ತಾರೆ. ಅವರು ಅನೇಕ ಜನ್ಮಗಳಲ್ಲಿಯೂ ಏಕಾಂತರಾಗಿರುತ್ತಾರೆ. ಹಾಗೆಯೇ ಅವರ ಅಂತಿಮ ಜನ್ಮದಲ್ಲಿ ಗುರುತಿಸಲ್ಪಡುತ್ತಾರೆ. ಅವರು ಗುರುತಿಸಲ್ಪಡುವುದೇಕೆಂದರೆ ಅವರ ಅಂತಿಮ ಜನ್ಮದಲ್ಲಿ ಅವರು ಆಲಿಸುವ ಸಾಮರ್ಥ್ಯ ಬಹಳಷ್ಟು ಅಧಿಕವಾಗಿ ಅವರು ಪರಮಾತ್ಮನ ನಿಕಟ ಸಂಪರ್ಕದಲ್ಲಿರುತ್ತಾರೆ. ಅದು ಎಂತಹ ನಿಕಟವಾದ ಸಂಬಂಧವೆಂದರೆ ಅವರ ಸ್ವಂತ ಅಸ್ತಿತ್ವವು ಪರಮಾತ್ಮಮಯವಾಗಿ ಬಿಡುತ್ತದೆ. ಅಂತಹ ವ್ಯಕ್ತಿಗಳನ್ನು ಸದ್ಗುರುವೆಂದು ಕರೆಯಲಾಗುತ್ತದೆ.
ಇಂತಹ ಸದ್ಗುರುಗಳನ್ನು ಅವರು ಅಂತಿಮ ಜನ್ಮದಲ್ಲಿ ಜನರು ಗುರುತಿಸುತ್ತಾರೇಕೆಂದರೆ ಅವರ ಸಾನ್ನಿಧ್ಯದಲ್ಲಿ ಪರಮಾತ್ಮನ ಸಂದೇಶಗಳ ಅರಿವಾಗುತ್ತದೆ. ಒಂದು ಸಾಮಾನ್ಯ ಮನುಷ್ಯನಿಗೂ ಅಂತಹ ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಪರಮಾತ್ಮನ ಸಂದೇಶಗಳ ಅನುಭವ ಉಂಟಾಗುತ್ತದೆ. ಇಂತಹ ಗುರುಗಳು ಪರಮಾತ್ಮನ ಸಂದೇಶವಾಹಕರಾಗುತ್ತಾರೆ. ಕೇವಲ ಕೆಲವೇ ಭಾಗ್ಯಶಾಲಿ ಆತ್ಮಗಳು ಅವರ ಸಾನ್ನಿಧ್ಯವನ್ನು ಪಡೆಯುವಲ್ಲಿ ಸಫಲರಾಗುತ್ತಾರೆ. ಯಾಕೆಂದರೆ ಅದು ಆ ಸದ್ಗುರುವಿನ ಕೊನೆಯ ಜನ್ಮವಾಗಿರುತ್ತದೆ. ಅಲ್ಲದೆ ಅವರು ಹೆಚ್ಚು ಸಮಯ ಬದುಕುವುದಿಲ್ಲ. ಅವರು ಭೂಮಿಗೆ ಪರಮಾತ್ಮನ ಸಂದೇಶವನ್ನು ತರುವ ಉದ್ದೇಶಕ್ಕಾಗಿ ಮಾತ್ರ ಬರುತ್ತಾರೆ. ಸಮಾಜಕ್ಕೆ ಪರಮಾತ್ಮನ ಸಂದೇಶವನ್ನು ಸಾರಿ ಹೋಗಿಬಿಡುತ್ತಾರೆ. ಅವರು ಸಾರಿದ ಸಂದೇಶವನ್ನು ಜನರು ಆಲಿಸುತ್ತಾರೋ ಇಲ್ಲವೋ ಎಂಬುದು ಅವರ ಮೇಲೆ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ. ಪ್ರಾಣಿ ಪಕ್ಷಿಗಳು ಸದ್ಗುರುವಿನ ಸಾನ್ನಿಧ್ಯವನ್ನು ಅನುಭವಿಸುತ್ತವೇಕೆಂದರೆ ಪರಮಾತ್ಮನ ಸಂದೇಶಗಳ ಅನುಭವವು ಸಂತೋಷದಾಯಕ ಮಾತ್ರವಲ್ಲದೆ ಆತ್ಮಕ್ಕೂ ಪ್ರಸನ್ನತೆಯನ್ನು ನೀಡುತ್ತದೆ. ಪರಮಾತ್ಮನ ಸಂದೇಶವು ಅವುಗಳ ಶರೀರದಲ್ಲಿ ಹರಿಯುತ್ತಿರುತ್ತದೆ. ಪ್ರಾಣಿ ಪಕ್ಷಿಗಳು ವಿಚಾರಗಳಲ್ಲಿ ಮುಳುಗಿರದ ಕಾರಣ ಈ ಸಂದೇಶಗಳನ್ನು ಸುಲಭವಾಗಿ ಅನುಭವಿಸುತ್ತವೆ. ಮನುಷ್ಯನು ನಿರ್ವಿಚಾರ ಸ್ಥಿತಿಯಲ್ಲಿ ಅವುಗಳ ಬಳಿಗೆ ಹೋದಾಗ ಆ ಅನುಭವ ಅವುಗಳ ಮೂಲಕ ಅವನಿಗೂ ಉಂಟಾಗುತ್ತದೆ. ಅಂತೆಯೇ ವಿಚಾರರಹಿತ ಸ್ಥಿತಿಯಲ್ಲಿರುವ ಸದ್ಗುರುಗಳನ್ನು ಸಮೀಪಿಸಿದಾಗ ಒಳ್ಳೆಯ ಅನುಭವ ಉಂಟಾಗುತ್ತದೆ. ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಮೌನದಿಂದ ಇರಬೇಕು. ಮೌನದ ಮೂಲಕ ಪರಮಾತ್ಮನ ಸಂದೇಶವನ್ನು ಆಲಿಸಬಹುದಾಗಿದೆ. ಮೌನವಾಗಿದ್ದುಕೊಂಡು ಸದ್ಗುರುವಿನ ಸಾನ್ನಿಧ್ಯವನ್ನು ಅನುಭವಿಸುವುದು ಸರ್ವೋತ್ತಮವಾಗಿರುತ್ತದೆ. ಹಲವಾರು ಜನರು ಸದ್ಗುರುವಿಗೆ ತಮ್ಮ ಸಮಸ್ಯೆಗಳನ್ನು ಹೇಳಬೇಕೆಂದು ಪ್ರಯತ್ನಿಸುತ್ತಿರುತ್ತಾರೆ. ವಾಸ್ತವದಲ್ಲಿ ಅವರ ಸಮಸ್ಯೆಗಳನ್ನು ಹೇಳಿ ಅರಿವುಂಟು ಮಾಡುವ ಅವಶ್ಯಕತೆ ಇಲ್ಲ. ಸದ್ಗುರು ಎಲ್ಲವನ್ನು ತಿಳಿದುಕೊಂಡಿರುತ್ತಾರೆ. ಎಲ್ಲವನ್ನು ತಿಳಿದವನಿಗೆ ಏನು ತಾನೇ ಹೇಳಲು ಸಾಧ್ಯ? ಅದರ ಬಗ್ಗೆ ಹೇಳುವುದರಿಂದ ಸದ್ಗುರುವಿನಲ್ಲಿ ಹರಿಯುತ್ತಿರುವ ಪರಮಾತ್ಮನ ಸಂದೇಶವನ್ನು ಅನುಭವಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರಷ್ಟೇ. ಯಾಕೆಂದರೆ ಅವರ ಗಮನವು ಅವರ ಮೂಲಕ ಹರಿಯುವ ಪರಮಾತ್ಮನ ಸಂದೇಶದ ಬದಲಿಗೆ ಅವರ ಸಮಸ್ಯೆಯ ಮೇಲೆ ಇರುತ್ತದೆ. ಸದ್ಗುರುವಿನ ಸಾನ್ನಿಧ್ಯದಲ್ಲಿರುವ ಪರಮಾತ್ಮನ ಸಂದೇಶವನ್ನು ಚಿತ್ತದಲ್ಲಿ ಅನುಭವಿಸಬೇಕು. ಆದರೆ ಅಂತಹ ಚಿತ್ತದಲ್ಲಿ ನಮ್ಮ ಸಮಸ್ಯೆಗಳೇ ತುಂಬಿರುತ್ತವೆ. ನಮಗೆ ಸದ್ಗುರು ಇರುವ ಸ್ಥಾನ ಅರ್ಥವಾಗದ ಕಾರಣ ಅವರಿಗೆ ನಮ್ಮ ಕಷ್ಟಗಳು ಅರ್ಥವಾಗಿಲ್ಲವೆಂದುಕೊಳ್ಳುತ್ತೇವೆ. ಆದರೆ ವಾಸ್ತವದಲ್ಲಿ ನಾವು ಸದ್ಗುರುವಿನ ಸನ್ನಿಧಿಯಲ್ಲಿ ಇದ್ದರೂ ಅವರನ್ನು ಅರ್ಥ ಮಾಡಿಕೊಳ್ಳದೆ ಹೋಗುತ್ತೇವೆ. ಇದೇ ಸ್ಥಿತಿ ಒಂದು ದೇವಸ್ಥಾನದ ಎದುರು ಕುಳಿತು ದೇವಸ್ಥಾನಕ್ಕೆ ದೇವರನ್ನು ಬೇಡಲು ಬರುವ ಭಕ್ತರಿಂದ ಭಿಕ್ಷೆ ಬೇಡುವ ಸಂದರ್ಭದಲ್ಲೂ ಉಂಟಾಗುತ್ತದೆ. ಇಲ್ಲಿ ಭಿಕ್ಷುಕರಿಂದಲೇ ಜನರು ಭಿಕ್ಷೆ ಬೇಡುತ್ತಿರುತ್ತಾರೆ. ಭಿಕ್ಷೆಯನ್ನು ಬೇಡುವ ಭಿಕ್ಷುಕರಿಂದಲೇ ಭಿಕ್ಷೆಯನ್ನು ಅಪೇಕ್ಷಿಸುವ ಬದಲು ಜನರು ಪರಮಾತ್ಮನಿಂದ ಭಿಕ್ಷೆಯನ್ನು ಬೇಡಬೇಕು. ಕೊನೆಯ ಜನ್ಮದಲ್ಲಿರುವ ಸದ್ಗುರುವಿನ ಸಾನ್ನಿಧ್ಯವು ಕೆಲವೇ ಆತ್ಮಗಳಿಗೆ ಸಿಗುವಂಥ ಒಂದು ಅವಕಾಶ. ಕೇವಲ ಕೆಲವೇ ಜನರಿಗೆ ಅವರ ದರ್ಶನವಾಗುತ್ತದೆ. ಕೆಲವೇ ಆತ್ಮಗಳಿಗೆ ಅವರನ್ನು ಗುರುತಿಸಲು ಸಾಧ್ಯ. ಹಾಗೆಯೇ ಕೆಲವೇ ಆತ್ಮಗಳಿಗೆ ಅವರನ್ನು ನಂಬಲು ಸಾಧ್ಯವಾಗುತ್ತದೆ. ತನ್ನ ಹಿಂದಿನ ಜನ್ಮದ ಕರ್ಮದಿಂದಾಗಿ ಒಬ್ಬನಿಗೆ ಗುರು ಸಾನ್ನಿಧ್ಯ ದೊರೆಯುತ್ತದೆ. ಹಾಗೆಯೇ ಈ ಜೀವನದಲ್ಲಿನ ಅಜ್ಞಾನದಿಂದಾಗಿ ಅವರ ಸಾನ್ನಿಧ್ಯದ ಮಹತ್ವವನ್ನು ಅರಿಯದೆ ಹೋಗುತ್ತಾನೆ. ಸದ್ಗುರುಗಳು ಪರಮಾತ್ಮನ ಸಂದೇಶ ವಾಹಕರಾಗಿರುತ್ತಾರೆ. ಅವರು ಏನು ಹೇಳುವುದಿಲ್ಲವೇಕೆಂದರೆ ಅವರಿಗೆ ಪ್ರತ್ಯೇಕ ಅಸ್ತಿತ್ವವಿರುವುದಿಲ್ಲ. ಪರಮಾತ್ಮನು ಅವರ ಮೂಲಕ ಮಾತನಾಡುತ್ತಾನೆ. ಅವರ ಸಾನ್ನಿಧ್ಯದಲ್ಲಿ ಪರಮಾತ್ಮನ ಸಂದೇಶಗಳನ್ನು ಸ್ಪಷ್ಟವಾಗಿ ಅನುಭವಿಸಬಹುದು. ಆದ್ದರಿಂದಲೇ ಸದ್ಗುರು ನೋಡಬಹುದಾದ ವ್ಯಕ್ತಿಯಲ್ಲ, ಅನುಭವಿಸಬಹುದಾದ ಶಕ್ತಿ ಮಾತ್ರ. ಮನುಷ್ಯನಾದವನು ಸದ್ಗುರುವಿನ ಅನುಭವವನ್ನು ಅವನ ಜೀವನದಲ್ಲಿ ಪಡೆಯಲೇಬೇಕು. ನನ್ನ ಗುರುದೇವರು ಅವರ ಎಲ್ಲ ಜ್ಞಾನವನ್ನು ನನಗೆ ಸೂಕ್ಷ್ಮ ರೀತಿಯಲ್ಲಿ ಸಂದೇಶಗಳ ಮೂಲಕ ರವಾನಿಸುತ್ತಿದ್ದರು. ಹಾಗಾಗಿ ನನಗೆ ಅವರು ನನ್ನ ಬಳಿ ಇದ್ದರು ಅಥವಾ ಅವರು ಅವರ ಧ್ಯಾನ ಸ್ಥಿತಿಯಲ್ಲಿದ್ದರೂ ಯಾವುದೇ ವ್ಯತ್ಯಾಸವನ್ನುಂಟು ಮಾಡುತ್ತಿರಲಿಲ್ಲ.
ಅವರು ಧ್ಯಾನದ ಸ್ಥಿತಿಯಲ್ಲಿ ಇದ್ದಾಗ ನನ್ನ ಮತ್ತು ಅವರ ನಂಟು ಬಹಳ ಆತ್ಮೀಯವಾಗಿರುತ್ತಿತ್ತು. ಅವರು ತಮ್ಮ ಕುಟೀರದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದರು. ನಾನು ಅದೆಷ್ಟೋ ದಿನಗಳವರೆಗೆ ಅವರನ್ನು ನೋಡುತ್ತಿರಲಿಲ್ಲ. ಆದರೆ ಅವರ ಇರುವಿಕೆಯನ್ನು ನಾನು ಪ್ರತಿಕ್ಷಣವೂ ಅನುಭವಿಸುತ್ತಿದ್ದೆ. ಅವರು ಧ್ಯಾನದ ಸ್ಥಿತಿಯಲ್ಲಿ ಆತ್ಮರೂಪಿಯಾಗಿ ಇರುತ್ತಿದ್ದುದರಿಂದ ಅವರು ನನ್ನ ಆತ್ಮದ ಸಮೀಪದಲ್ಲಿರುತ್ತಿದ್ದರು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.